ಆತ್ಮೀಯ ಮಿತ್ರರೇ, ನಿಮಗೆಲ್ಲರಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರ. ನಾನು ಒಂದು ವಿಶೇಷವಾದ ಜಾಗದಲ್ಲಿದ್ದೀನಿ. ಸ್ವಲ್ಪ ಕ್ಯಾಮ್ರಾ ಟಿಲ್ಟ್ ಮಾಡಿದರೆ ಎಲ್ಲಿದ್ದೀನಿ ಅಂತ ನಿಮಗೆ ಪಕ್ಕಾ ಗೊತ್ತಾಗತ್ತೆ. ಒಂದು ಅದ್ಭುತವಾದ ಜಾಗ. ಇನ್ಫ್ಯಾಕ್ಟ್ ನಾವು ನಮ್ಮ ರಥಯಾತ್ರೆಯನ್ನು ಸಂಪನ್ನಗೊಳಿಸಿ ನಮ್ಮ ರಥವನ್ನು ಕೊಯಮತ್ತೂರಿಗೆ ವಾಪಸ್ ಮಾಡಬೇಕು ಅಂತ ಬಂದ ನಂತರ ನಾವಿಲ್ಲಿ ಬರಲಿಕ್ಕೆ ಸಾಧ್ಯ ಆಯಿತು. ಒಂದು ಅದ್ಭುತವಾದ ಜಾಗ. ಐ ಜಸ್ಟ್ ಟಿಲ್ಟ್ ಮೈ ಕ್ಯಾಮ್ರಾ ಆ್ಯಂಡ್ ದೆನ್ ಯು ವಿಲ್ ಸಿ ನಾವಿವತ್ತು ಕೊಯಮತ್ತೂರಿನ ಆದಿಯೋಗಿಯ ಸನ್ನಿಧಾನದಲ್ಲಿದ್ದೀವಿ. ಇದು ನಮ್ಮ ಸದ್ಗುರು ಅವರ ಒಂದು ಅದ್ಭುತವಾದ ಅವರ ಕಲ್ಪನೆಯ ಈ ಜಾಗಕ್ಕೆ ನರೇಂದ್ರ ಮೋದಿಯವರು ಬಂದು ಈ ಜಾಗವನ್ನು ಇನಾಗ್ರೇಟ್ ಮಾಡಿದ್ದು ಎಲ್ಲವೂ ನೆನಪಿದೆ. ಏನು ಅದ್ಭುತವಾದ ಕಲ್ಪನೆ ಇದೆ ಅಂತಂದರೆ, 100 ಅಡಿಗಳ ಎತ್ತರದ ಈ ಸುಂದರವಾದ ಆದಿಯೋಗಿ ಶಿವ. ನೀವು ಇದರ ಹಿಂದೆ ನೋಡಿದರೆ ನಾನು ನಿಮಗೆ ಪ್ರತಿಯೊಂದು ಭಾಗವನ್ನು ಇಲ್ಲಿ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಮುಂದಿನ ಒಂದು 5-6 ನಿಮಿಷಗಳ ಕಾಲ ಪ್ಲೀಸ್ ಬಿ ವಿತ್ ಮೀ. ನಾನು ನಿಮಗೆ ಇದರ ಒಂದು ರೌಂಡ್ ಪೂರ್ತಿ ಬಂದು ಇದಕ್ಕೊಂದು ಪ್ರದಕ್ಷಿಣೆ ಬಂದರೆ ಹೇಗೆ ಕಾಣುತ್ತೆ ಅನ್ನೋದನ್ನು ತೋರಿಸ್ತೀನಿ. ದಿಸ್ ಇಸ್ ಅವ್ ಯು ಸಿ ಆದಿಯೋಗಿ. ಅವನು ಕೂತಿರುವ ಶೈಲಿ, ಆ ವೈಭವ ನೀವು ಅನ್ಇಮ್ಯಾಜಿನಬಲ್. ನನಗನ್ಸುತ್ತೆ ಬಹುಶಃ ನೀವು ಅಲ್ಲಿ ಕೂತ್ಕೊಂಡು ನೋಡಿದಾಗ ಇದರ ಎತ್ತರ ಹೇಗಿರ್ಬೋದು ಅನ್ನೋದನ್ನೆಲ್ಲ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಐ ಜಸ್ಟ್ ಟಿಲ್ಟ್ ಮೈ ಕ್ಯಾಮ್ರಾ. ನಾನು ಆ ದಿಕ್ಕಲ್ಲೇ ತೆಗೆದುಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತೀನಿ. ಯು ಜಸ್ಟ್ ಸಿ ಹೇಗೆ ಕಾಣ್ತಾನೆ ಆದಿಯೋಗಿ ಅಂತಂದರೆ, ಆ್ಯಂಡ್ ಐ ಸೆಟ್ ಡೌನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಹೇಗಿದೆ ಅಂತಂದರೆ, ಬಹುಶಃ ಬುಡದಿಂದ ಇಲ್ಲಿ ನಡೆದಾಡೋರು ಅತ್ಯಂತ ಪುಟ್ಟದಾಗಿ ಕಾಣುವಂಥ ಒಂದು ಅದ್ಭುತವಾದ ಜಾಗ ಇದೆ. ಐ ಟೇಕ್ ಯು ಒಂದು ಪ್ರದಕ್ಷಿಣೆ ತೆಗೆದುಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ತುಂಬ ಸುಂದರವಾಗಿ ಈ ಆದಿಯೋಗಿಯ ಮೂರ್ತಿಯನ್ನು ಕೆತ್ತಲಾಗಿದೆ. ಇನ್ಫ್ಯಾಕ್ಟ್ ಸಿಮೆಂಟ್ನಲ್ಲಿ ಮಾಡಿರುವಂಥ ಮೂರ್ತಿ ಅಂತ ನೋಡಿದ ತಕ್ಷಣ ಅನಿಸುತ್ತೆ. ಸೊ ದೂರದಿಂದ ನೋಡಲಿಕ್ಕೆ ಆದಿಯೋಗಿ ಅದ್ಭುತವಾದ ಕಲ್ಪನೆಯ ಇದಾಗಿ ಕಾಣ್ತಿದೆ. ಮಿತ್ರರೇ, ಇದರ ಸುತ್ತಲೂ ನಾನು ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ ನಿಮಗೆ. ಯು ಕ್ಯಾನ್ ಸಿ ಬೆಟ್ಟ ಗುಡ್ಡಗಳ ಆ ಸರಮಾಲೆ, ಅದರ ನಡುವೆ ಧ್ಯಾನಕ್ಕೆ ಕುಳಿತಿರುವಂಥ ಈ ಶಿವನ ಪಾಶ್ಚರ್ ಇದೆಯಲ್ಲ, ಇಟ್ಸ್ ಸಿಂಪ್ಲಿ ಅಮೇಝಿಂಗ್. ನಾನು ಕೊಯಮತ್ತೂರಿಗೆ ಬರ್ತಿರುವಾಗ ಮಿತ್ರರೊಬ್ಬರು ಹೇಳಿದರು, ಕೊಯಮತ್ತೂರಿಗೆ ಹೋಗ್ತಾ ಇದ್ದೀರಾ, ಹೇಗಿದ್ದರು, ಆದಿಯೋಗಿ ನೋಡ್ಕೊಂಡು ಬನ್ನಿ ಅಂತ. ಸಮಹೌ ನೆನ್ನೆ ಯಾವ ಸ್ವಾಮೀಜಿನ ಭೇಟಿ ಮಾಡಬೇಕಿತ್ತು, ಅವ್ರು ಸಿಕ್ಕಿರಲಿಲ್ಲ. ಹೀಗಾಗಿ ವೆಯ್ಟ್ ಮಾಡಿದ್ವಿ. ಇವತ್ತು ಬೆಳಗ್ಗೆ ಭೇಟಿ ಮಾಡ್ಕೊಂಡು ಇಲ್ಲಿ ಎಂಟ್ರಿ ಮಾಡ್ತಿರುವಾಗ ನಿಜವಾಗ್ಲೂ ನಾವು ನಮ್ಮನ್ನು ಕಳ್ಕೊಂಡು ಬಿಟ್ವಿ. ಅಷ್ಟು ಸುಂದರವಾಗಿರುವಂಥ ಮೂರ್ತಿ. ಇದರ ಕಲಾತ್ಮಕತೆಯನ್ನು ನಾನು ನಿಮ್ಗೆ ತೋರಿಸ್ತೇನೆ. ನಾನೊಂದು ಸುತ್ತು ಆಗಲೇ ಹಾಕಿ ಬಂದೆ ನಿಮ್ಗೆ ಹೇಳೋಕ್ಕಿಂತ ಮುಂಚೆ. ಇದರ ಆ ವೈಭವದ ಅಡಿಯಲ್ಲಿ ಚಂದ್ರ ಎಷ್ಟು ಸುಂದರವಾಗಿ ಕಾಣ್ತಾನೆ ಅಂತಂದರೆ, ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ನಿಮಗೆ ಹೇಗೆ ಕಾಣ್ತಿರ್ಬೋದು, ಬಟ್ ಅದ್ಭುತವಾಗಿ ಕಾಣುವಂಥ ಆ ಚಂದ್ರ. ಮತ್ತು ಆದಿಯೋಗಿಗೆ ಒಂದು ವೈಭವದ ಹಾರ ಹಾಕಿದ್ದಾರಲ್ಲ, ಈ ಹಾರ ದೂರದಿಂದ ನೋಡಲಿಕ್ಕೆ ನಿಮಗೆ ಹಗ್ಗದ ಹಾರ ಅಂತ ಅನ್ನಿಸ್ಬೋದು, ಆದರೆ ಹತ್ತಿರ ಹೋಗಿ ನೋಡಿದರೆ ಗೊತ್ತಾಗುತ್ತೆ ಅಷ್ಟು ಕೂಡ ಅದು ರುದ್ರಾಕ್ಷಿಯ ಮಾಲೆಯನ್ನು ಜೋಡಿಸಿದ್ದಾರೆ. ಇಲ್ಲಿಗೆ ಬಂದಿರೋರು ಕೂಡ ಇದನ್ನು ಅನೇಕ ಬಾರಿ ದಾರ ಅಂತಲೇ ಗುರುತಿಸುವಂಥ ಸಾಧ್ಯತೆಗಳಿವೆ. ಸೊ ಸುತ್ತಲೂ ಬೆಟ್ಟಗಳ ನಡುವೆ ಆದಿಯೋಗಿಯನ್ನು ಕೂರಿಸಿದ್ದಾರೆ. ಬಹಳ ಪ್ರತಿಯೊಂದು ಸುಂದರವಾದ ವಾತಾವರಣ. ಮಿತ್ರರೆ, ಆದಿಯೋಗಿಯ ಎದುರುಗಡೆಯೇ ಧ್ಯಾನ ಲಿಂಗ ಅಂತ ಕರೆದಿದ್ದಾರೆ. ಆ ಧ್ಯಾನಲಿಂಗನ ಆ ಜಾಗ ತೋರಿಸ್ತೀನಿ. ಈ ಧ್ಯಾನಲಿಂಗನ ಜಾಗದಲ್ಲಿ ಬಹುಶಃ ಸದ್ಗುರುವರೇ ಹೇಳಿರುವಂಥ ಶಿವನ ಮಂತ್ರವನ್ನು ಇರುವಷ್ಟು ಹೊತ್ತು ಜಪಿಸ್ತಾ ಇರ್ತಾರೆ. ಯೋಗೇಶ್ವರಾಯ ಅಂತೆಲ್ಲ ಜಪಿಸ್ತಾ ಇರ್ತಾರೆ. ಅಲ್ಲಿ ಈ ಯಾತ್ರೆ ಇರುವಂಥ ಒಂದು ವಾತಾವರಣ ಇದೆ. ಆ್ಯಂಡ್ ದೆನ್ ನೀವು ಇದನ್ನು ನೋಡೋದಾದರೆ ಸುತ್ತಲೂ ಆ ಬೆಟ್ಟ ಗುಡ್ಡಗಳ ನಡುವೆ ಆದಿಯೋಗಿ ಕುಳಿತಿರುವಂಥ ಈ ವೈಭವ ನೋಡಲಿಕ್ಕೆ ಬಹಳ ಸುಂದರವಾಗಿದೆ. ಇಲ್ಲಿಯೇ ಹಿಂದೆ ಇದಕ್ಕೆ ಬೇಕಾಗಿರುವಂಥ ಎಕ್ಸಿಬಿಷನ್ ಎಲ್ಲ ಇದೆ ಅಂತ ಹೇಳ್ತಾರೆ. ನಾನು ಅದರ ಬುಡದಲ್ಲಿ ನಿಂತಿದ್ದೀನಿ. ಬಹುಶಃ ಯು ಕ್ಯಾನ್ ನಾವ್ ಅಂಡರ್ಸ್ಟ್ಯಾಂಡ್ ಅದರ ವೈಭವ ಹೇಗಿರ್ಬೋದು ಅಂತ. ನಾನು ಅದರಿಂದ ಹೆಚ್ಚು ಕಡಿಮೆ ಒಂದು 100 ಅಡಿ ಆಚೆ ಬಂದು ನಿಂತಿದ್ದೀನಿ. ಇಲ್ಲಿ ಬಂದು ನಿಂತಾಗಲೇ ಇಷ್ಟು ವೈಭವಿತವಾಗಿ ಕಾಣುವಂಥ ಈ ಆದಿಯೋಗಿ ಬಹುಶಃ ನನಗನ್ಸುತ್ತೆ ಸುಮಾರು 1 ಕಿಲೋಮೀಟರ್ ಆಚೆಯಿಂದನೇ ಆದಿಯೋಗಿ ಕಾಣ್ತಿರ್ತಾನೆ. ನೋಡಲಿಕ್ಕೆ ಚಂದ. ನನಗಿಲ್ಲಿ ಬಂದು ನಿಂತಾಗಲೇ ಅನ್ನಿಸ್ತು ಈ ಆದಿಯೋಗಿಯೇ 1 ಕಿಲೋಮೀಟ್ರಿಂದ ಇಷ್ಟು ಭವ್ಯವಾಗಿ ಕಾಣುವುದಾದರೆ 182 ಮೀಟರ್ ಎತ್ತರದ ಸರ್ದಾರ್ ಪಟೇಲರು ದೂರದಿಂದ ಹೇಗೆ ಕಾಣ್ಬೋದು ಅನ್ನುವಂಥ ಒಂದು ಇಮ್ಯಾಜಿನೇಷನ್ ಸಿಗುತ್ತೆ. ಈ ಆದಿಯೋಗಿಯ ವೈಶಿಷ್ಟ್ಯ ಏನು ಅಂತಂದರೆ, ಅವನ ಜಟಗಳು ಭಾಳ ವಿಶಿಷ್ಟವಾಗಿ ಇದರಲ್ಲಿ ಕಂಗೊಳಿಸ್ತವೆ. ಪಾರ್ಟ್ 1 ಆ್ಯಂಡ್ ಸೆಕೆಂಡ್, ಅರ್ಧ ನಿಮೀಲಿತ ನೇತ್ರ ಧ್ಯಾನಸ್ಥನಾಗಿರುವಂಥ ಆದಿಯೋಗಿ. ಅವನ ಮುಖದಲ್ಲಿರುವಂಥ ಆ ಮಂದಹಾಸ ಎಂಥವನಿಗೂ ಒಂಥರ ಹುಚ್ಚಿಡಿಸುವಂಥ ಕಲ್ಪನೆಯನ್ನು ಕಟ್ಟಿಕೊಡುತ್ತೆ. ಸುತ್ತಲೂ ಇರುವಂಥ ಈ ಬೆಟ್ಟ ಗುಡ್ಡಗಳು ಇದಕ್ಕೆ ಸೌಂದರ್ಯವನ್ನು ತಂದುಕೊಟ್ಟಿವೆ ಅಂತ ನಾನಂತೂ ಭಾವಿಸ್ತೀನಿ. ಆ ಬೆಟ್ಟಗಳನ್ನು ನೀವು ನೋಡಿ ಕಳೆದು ಹೋಗ್ತೀರಾ. 2 ನಿಮಿಷ ನೀವು ನನ್ನ ಜೊತೆ ಇದ್ದರೆ ನಾನು ಇದರ ಸುತ್ತಲೂ ಒಂದು ಪ್ರದಕ್ಷಿಣೆ ನಿಮ್ಮ ಜೊತೆ ಕರ್ಕೊಂಡು ಹೋಗ್ತೀನಿ. ಸೊ ಭಾಳ ಹತ್ತಿರದಿಂದ ಇನ್ಫ್ಯಾಕ್ಟ್ ಹೋದರೆ ಹೇಗಿದೆ ಅಂತ ನಿಮ್ಗೆ ಅಂದಾಜು ಮಾಡ್ಕೊಳ್ಳೋದು ಕಷ್ಟ. ನಾನೀಗ
ಈ ಆದಿಯೋಗಿಯ ಪ್ರದಕ್ಷಿಣೆ ಬರ್ತಿದ್ದೀನಿ. ನೀವು ಹಿಂದೆ ಬಂದರೆ ಈ ಆದಿಯೋಗಿಯ ಜಟೆ ಇದೆಯಲ್ಲ, ಆ ಜಟೆ ಏನು ಅದ್ಭುತವಾಗಿದೆ ಅಂತಂದರೆ ಯಾರಾದರೂ ಅದರ ಜೊತೆಗೆ ಮೋಹಿತರಾಗುವಂಥ ಅದ್ಭುತವಾದ ಜಟೆ ನೀವು ನೋಡ್ಬೋದು. ತುಂಬ ಜನ, ನನಗನ್ಸಿರೋ ಪ್ರಕಾರ ಈಗಲೇ 150-200 ಜನ ಇರ್ತಾರೆ. ಮೇ ಬಿ ಇನ್ ದ ಸೀಸನ್ಸ್ ಇದು ಸಿಕ್ಕಾಪಟ್ಟೆ ಹೆಚ್ಚಿನ ಜನ ಆಗ್ಬೋದು ಅಂತ ಅನಿಸುತ್ತೆ. ಐ ಥಿಂಕ್ ನಾವೀಗ ಈ ಜಟೆಯ ಹತ್ತಿರಕ್ಕೆ ಬರ್ತಾ ಇದ್ದೀವಿ. ಪ್ಲೀಸ್ ಸಿ ದಟ್ ಆ ಜಟೆ ಹೇಗೆ ಭರ್ಜರಿಯಾಗಿದೆ ಅಂತಂದರೆ ನೋಡುವಾಗಲೇ ಹೆಮ್ಮೆ ಅನಿಸುತ್ತೆ. ಸ್ವಲ್ಪ ಬಿಸಿಲು ಕಳ್ಕೊಂಡು ಬಂದರೆ ಯಾವುದೋ ಒಂದು ಪರ್ವತದ ಯಾಣದ ಪರ್ವತಗಳು ಕಂಡಂತೆ ಕೆಲವು ಸಲ ಕಾಣುತ್ತೆ, ಕೆಲವು ಸಲ ಹಾವು ಮತ್ತೆ ಸೇರಿಕೊಂಡಂತೆ ನಿಂತಿರುವಂಥ ಇದೆ. ಯು ಬಿಲೀವ್ ಮೀ, ಇದು ನಿಜಕ್ಕೂ ಅಷ್ಟು ಅದ್ಭುತವಾಗಿದೆ. ಅದಕ್ಕೆ ಹಾಕಿರುವ ಬೇಲಿಯೂ ಕೂಡ ತ್ರಿಶೂಲದ ಬೇಲಿಗಳನ್ನೇ ಹಾಕಿದ್ದಾರೆ. ಒಟ್ಟಾರೆ ಈ ಕಲ್ಪನೆಯನ್ನು ಇಲ್ಲಿ ಕಟ್ಟಿಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಆ್ಯಂಡ್ ಐ ವಿಲ್ ಟೇಕ್ ಅ ಲುಕ್. ಇಲ್ಲೇ ಸ್ವಲ್ಪ ನಿಂತ್ಕೊಂಡು ಹಿಂದೆ ತಿರುಗಿ ನೋಡಿದರೆ ಇದೆಲ್ಲವೂ ನಂಗೆ ಅನ್ಸುತ್ತೆ ಆದಿಯೋಗಿ ವಿಲೇಜ್ ಇರಬಹುದು. ನಾನು ಅಲ್ಲಿಗೆ ಹೋಗಲಿಲ್ಲ, ನಾನು ಬರೀ ಇಲ್ಲೇ ಇದ್ದೀನಿ. ಇದರ ನೀವು ಒಳಗೆ ಹೋಗ್ತಾ ಹೋದರೆ ಇಲ್ಲೆಲ್ಲವೂ ಕೂಡ ತುಂಬ ಜನ ಬರ್ತಿದ್ದಾರೆ. ಆ್ಯಂಡ್ ಯು ಸಿ, ಈ ಮಧ್ಯದಲ್ಲಿ ಕಾರು ಅಥವಾ ಈ ವೆಹಿಕಲ್ ಓಡಾಡಲಿಕ್ಕಿಲ್ಲ. ಎತ್ತಿನ ಬಂಡಿ ಅಥವಾ ನಂದಿಯನ್ನು ಅದರದ್ದೇ ವೆಹಿಕಲ್ ಮಾಡಿಟ್ಟಿದ್ದಾರೆ. ಹೇಗೆ ನಾವು ಹಂಪಿಗೆಲ್ಲ ಹೋಗ್ಬೇಕಾದ್ರೆ ಎಲೆಕ್ಟ್ರಿಕಲ್ ಕಾರ್ ಬಳಸ್ತೀವೋ, ಇಲ್ಲಿ ನಂದಿಯನ್ನು ಒಂದು ಗಾಡಿ ಮಾಡಿ ಅದರ ಜೊತೆಲೆ ಅದ್ರ ಮೇಲೆ ಜನ ಇಲ್ಲಿ ಒಳಗೆ ಹೋಗಲಿಕ್ಕೆ ವ್ಯವಸ್ಥೆ ಇದೆ ಅಂತ ಅನ್ಸುತ್ತೆ. ಐ ಹ್ಯಾವ್ ನಾಟ್ ಸೀನ್. ಬಹುಶಃ ನಾನು ಅಲ್ಲಿಗೆ ಹೋದರೆ ಅದರದ್ದೊಂದು ವಿಡಿಯೋ ಮಾಡಿ ನಿಮಗೆ ಕೊಡ್ತೇನೆ. ಅದರ್ವೈಸ್ ದಿಸ್ ಈಸ್ ದ ಪಾಸಿಬಲ್ ಥಿಂಗ್. ಯು ಕ್ಯಾನ್ ಸಿ, ಭಾಳ ಸುಂದರವಾಗಿದೆ. ಅಲ್ಲಿ ಆ ಥರದೊಂದು ವಾತಾವರಣವನ್ನು ಜೋಡಿಸಿಕೊಂಡು ಈ ಗುಡ್ಡದ ನಡುವೆ ಒಂದು ಸುಂದರ, ಇಲ್ಲಿ ಬಂದವರೆಲ್ಲ ಹೇಳ್ತಾರೆ ಇದು ತುಂಬ ಸುತ್ತಲೂ ಹಾಕ್ಕೊಂಡಿದ್ದಾರೆ. ಅಗೈನ್ ನಾನು ಈ ಆದಿಯೋಗಿ ಬದಿಗೆ ಆದಿಯೋಗಿ ನೋಡುವಂಥ ಆ್ಯಂಡ್ ಈ ಒಂದು ಕಿವಿಗೆ, ಆದಿಯೋಗಿಯ ಕಿವಿಗೆ ದೊಡ್ಡದಾಗಿರುವಂಥ ಒಂದು ಜೇನು ಕಟ್ಟಿದೆ. ಬಹುಶಃ ಸಹಜವಾಗಿರುವ ಆಭರಣ, ಶಿವನಿಗೆ ಸಹಜವಾಗಿಯೇ ಇರಬೇಕಾಗಿರುವಂಥ ಆಭರಣ ಅಲ್ಲಿದೆ ಅಂತ ಅನಿಸುತ್ತೆ. ಐ ಟೇಕ್ ಯು ಅಗೇನ್ ಟು ದ ಫ್ರಂಟ್. ಬಹುಶಃ ಅದನ್ನು ನೋಡಿದ ಮೇಲೆ ನಮಗೆ ಮತ್ತೊಂದು ಸಲ ಅಂದಾಜಾಗ್ಬೋದು ಹೇಗಿದೆ ಒಟ್ಟಾರೆ ಭವ್ಯತೆ ಅಂತ. ಅಷ್ಟು ಸುಂದರವಾಗಿರುವ ಆದಿಯೋಗಿ. ನಾವು ಮತ್ತೆ ಫ್ರಂಟ್ ಎಂಡಿಗೆ ಬರ್ತಿದ್ದೀವಿ. ಅವನ ಕಿವಿಯಲ್ಲಿರೋ ಓಲೆಯನ್ನು ನಾನು ಮತ್ತೊಂದು ಸಲ ಝೂಮ್ ಮಾಡ್ತೀನಿ. ಅದನ್ನು ಪಾಸಿಬಲ್ ಎಷ್ಟು ಸುಂದರವಾಗಿರುವಂಥ ಆ ಕಿವಿಯ ಬೆಂಡೋಲೆಯನ್ನು ಅವನಿಗೆ ಮಾಡಿಟ್ಟಿದ್ದಾರೆ. ಆ್ಯಂಡ್ ಈ ಚಂದ್ರ ಎಷ್ಟು ಸುಂದರವಾಗಿ ಕಾಣ್ತಾನೆ ಅಂತಂದರೆ, ಇಡೀ ಆದಿಯೋಗಿಯ ಈ ಕಪ್ಪು ಶರೀರಕ್ಕೆ ಆ ಬಿಳಿಯ ಚಂದ್ರ, ಹೊಳೆಯುವ ಚಂದ್ರನಾಗಿ ಕಾಣ್ತಾನಲ್ಲ, ಅದೊಂದು ಅದ್ಭುತವಾಗಿರುವಂಥ ದೃಶ್ಯ ಅಂತ ನನಗೆ ಅನಿಸುತ್ತೆ ಮಿತ್ರರೇ. ಪ್ರತಿಯೊಂದು ಇದರ ಈ ಕಲ್ಪನೆಯೇ ಸುಂದರ. ಯೂಶ್ವಲ್ ಆಗಿ ಮೂರ್ತಿ ದೊಡ್ಡದು ಮಾಡ್ತಾ ಹೋದಂತೆ ಆ ಮೂರ್ತಿಯ ಸೌಂದರ್ಯ ಕಡಿಮೆ ಆಗ್ತಾ ಹೋಗುತ್ತೆ. ಬಟ್ ಆದಿಯೋಗಿಯ ಸೌಂದರ್ಯಕ್ಕೆ ಒಂದು ಇಳಿದು ಕೊರತೆ ಇರುತ್ತೆ. ಆ ಮೂರ್ತಿಯನ್ನು ಸುಂದರವಾಗಿ ಮಾಡಲಾಗಿದೆ. ಒಂಥರ ಸಬಲ್ಲಂಥದ್ದು ಅಂತ ನನಗಂತೂ ಅನಿಸುತ್ತೆ. ಸೊ ಯಾವತ್ತಾದರೂ ಕೊಯಮತ್ತೂರಿಗೆ ಬರಲಿಕ್ಕೆ ಸಾಧ್ಯ ಆದರೆ ಪ್ಲೀಸ್ ಕಮ್ ಟು ಆದಿಯೋಗಿ. ಆದಿಯೋಗಿ ಹತ್ರ ಬಂದು ಒಮ್ಮೆ ಈ ಆದಿಯೋಗಿಯ ಮೂರ್ತಿಯನ್ನು ನೋಡಲಿಕ್ಕೆ ಸಾಧ್ಯ ಆದರೆ ಭಾಳ ಸುಂದರವಾಗಿದೆ. ನನಗೆ ಈ ಸ್ಕ್ರೀನಲ್ಲಿ ನೋಡಬೇಕಾದಾಗಲೇ ಭಾಳ ಖುಷಿ ಅನ್ನಿಸ್ತಿದೆ. ಭಾಳ ಅದ್ಭುತವಾದ ಈ ಆದಿಯೋಗಿಯ ಸ್ಥಳದಲ್ಲಿ ನಾವಿದ್ದೀವಿ. ಒಂದು ಸಲ ಮೇ ಬಿ ಅದು ಎಂಡು, ನಾನು ಎದುರಿಗೆ ಬರ್ತೀನಿ, ಆದಿಯೋಗಿ ಎದುರಿನಿಂದ ಹೇಗೆ ಕಾಣ್ತಾನೆ ಅಂತ ನೀವು ನೋಡ್ಬಿಡಿ. ಐ ಟೇಕ್ ಅ ಲಾಂಗ್ ಟ್ರಿಪ್. ಬಹುಶಃ ಇದು ನಂಗೆ ತುಂಬ ಒಂದು 250 ಮೀಟ್ರ್ ನಡಿಬೇಕಾದ ಪರಿಸ್ಥಿತಿ ಇರ್ಬೋದು. ಫ್ರಂಟಿಂದ ಆದಿಯೋಗಿ ಬಹಳ ಅದ್ಭುತವಾಗಿ ಕಾಣುತ್ತೆ. ಸೊ ಆದಿಯೋಗಿಯನ್ನು ಫ್ರಂಟಿಂದ ನೋಡೋದ್ರೊಂದಿಗೆ ನಾವು ನಮ್ಮ ಒಟ್ಟಾರೆ ಈ ಲೈವನ್ನು ಮುಗಿಸ್ಬೋದು. ಆದಿಯೋಗಿಯ ಎದುರುಗಡೆ ನಾನು ಆಗಲೇ ಹೇಳಿದಂತೆ ಧ್ಯಾನಲಿಂಗ ಇದೆ. ಸೊ ಆ ಧ್ಯಾನಲಿಂಗವೂ ಕೂಡ ಬಹಳ ಅದ್ಭುತವಾಗಿ ಅಲ್ಲೊಂದು, ಆ್ಯಕ್ಚುಲಿ ಆದಿಯೋಗಿ ಹೇಗೆ ಕಾಣುತ್ತೋ ಅದಕ್ಕಿಂತಲೂ ಒಂದು ಅದ್ಭುತವಾದ ಕಲ್ಪನೆ ನಮಗೆ ಸಿಗುತ್ತೆ. ದಿಸ್ ಈಸ್ ಹೌ ಹಿ ಲುಕ್ಸ್. ಎದುರುಗಡೆಯಿಂದ ಹೇಗೆ ಕಾಣ್ತಾನೆ ಅಂತಂದರೆ, ಅಲ್ಲಿ ಹಿಂದೆ ಕಾಣ್ತಾ ಇರೋದು ಆದಿಯೋಗಿ ಆದರೆ ಆ ಆದಿಯೋಗಿಯ ಮುಂಭಾಗದಲ್ಲಿ ಇಲ್ಲೇನಿದೆ, ಇಲ್ಲೇ ಧ್ಯಾನಲಿಂಗ ಇದೆ. ಸೊ ಅದರೊಂದಿಗೆ ಆದಿಯೋಗಿಯ ಈ ಕಿವಿ, ಆ ಕಿವಿಯ ಮೇಲೆ ಈ ಭಾಗದ ಕಿವಿಯ ಮೇಲೆ ಒಂದು ಸುಂದರವಾಗಿ ಜೇನು ದೃಶ್ಯ ಕೂಡ ನೋಡಲಿಕ್ಕೆ ಸಿಗುತ್ತೆ. ಒಟ್ಟಾರೆ ಮಿತ್ರರೇ, ದಿಸ್ ಈಸ್ ಆದಿಯೋಗಿ ಫಾರ್ ಯು. ಇವತ್ತಂತೂ ಮೋಡ, ನೀಲಿ ಮತ್ತು ಬಿಳಿ ಮೋಡಗಳ ಮಿಶ್ರಣ ಹೇಗಿದೆ ಅಂತಂದರೆ ಒಂಥರ ವಿ ಆರ್ ಇನ್ ಹೆವನ್ ಅಂತ ಅನ್ನಿಸ್ತಾ ಇದೆ. ಅನಿಸುತ್ತೆ ಕೆಲವೊಂದು ಸಲ ಏನೂ ಬೇಡ ಅಂತ ಸ್ಮಶಾನದಲ್ಲಿ ವಿರಾಗಿಯಾಗಿದ್ದಂಥ ಈ ಆದಿಯೋಗಿಗೆ
ಸೇರಿ ಏನು ವೈಭವವನ್ನು ತಂದುಕೊಟ್ಟಿದ್ದೀವಿ ಅಂತಂದರೆ ಈ ಆದಿಯೋಗಿ ಇವತ್ತು ಈ ವೈಭವವನ್ನು ನೋಡಲಿಕ್ಕೆ ಸಾವಿರಾರು ಲಕ್ಷಾಂತರ ಜನ ಇಲ್ಲಿ ಬರ್ತಿದ್ದಾರೆ. ಆ್ಯಂಡ್ ಐ ಆಮ್ ಪ್ರೌಡ್, ನಾನು ಕೂಡ ಬಂದಿದ್ದೀನಿ ಮತ್ತು ನಾನು ಒಬ್ಬನೇ ಬಂದಿಲ್ಲ, ಜೊತೆಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಬಂದಿದ್ದೀನಿ ಅಂತ ಭಾಳ ಸಂತೋಷ ಆಗಿದೆ. ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ. ಸೊ ಆದಿಯೋಗಿ, ನಾನು ನೇರವಾದ ಆದಿಯೋಗಿಯ ಭೂಮಿಯಿಂದ ನಿಮ್ಮೆಲ್ಲರನ್ನು ಮಾತನಾಡಿಸ್ತಾ ಇರುವಂಥ ಸಂತೋಷ ಇದೆ. ಧನ್ಯವಾದಗಳು ಮಿತ್ರರೇ, ಮತ್ತೆ ಸಿಗ್ತೀನಿ ಬೆಂಗಳೂರಿಗೆ ವಾಪಸ್ ಬಂದಾಗ. ನಮಸ್ಕಾರ, ವಂದೇ ಮಾತರಂ.